ಯಾರೋ ದೊಡ್ಡ ಕುಳ ಅನ್ಸುತ್ತೆ, ಒಳ್ಳೆ ರೋಲ್ ಕಲಾಕಬಹುದು. ಕಣ್ ಕಾಣಿಸೋದಿಲ್ವಾ? ಏನ್ ಇಟ್ಕೊಂಡು ಓಡಿಸ್ತಿದ್ಯಾ ಗಾಡಿನ? ಸಾರಿ ಬಾಸ್, ಅದೇನೋ ಗೊತ್ತಿಲ್ಲದೆ ಆಗೋಯ್ತು. ಅದೇನ್ ಖರ್ಚಾಗುತ್ತೋ ನಾನು ಕೊಡ್ತೀನಿ. ಗೊತ್ತಿಲ್ಲದೆ ಆಗೋಯ್ತಾ? ಗೊತ್ತಾಗುತ್ತೀರೋ? ಹೇಳ್ತಲ್ಲ ಬಾಸ್. ಎಲ್ಲ ದುಡ್ಡು ದುಡ್ಡು ಪ್ರೀತು, ಅಮ್ಮ ನಿನಗೇನಾಗ್ಲಿಲ್ಲಮ್ಮ? ನನ್ಗೇನೂ ಆಗಿಲ್ಲ ಕಣೋ. ಪ್ರೀತು, ನಿನ್ಗೆ ಯಾಕೋ ಬೇಕಿತ್ತು ಇದೆಲ್ಲ? ನಿನಗೆ ನೋವಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಬಮ್ಮ ಅವಳ ಬಾರು. ಬಾಸ್, ಏನಾಯ್ತು ಬಾಸ್? ಏನಿದೆಲ್ಲ ಎಂಗೇಜ್ಮೆಂಟ್ ದಿನ? ಏನಿಲ್ಲ ಗಿರಿ. ಬಾಸ್ ಬನ್ನಿ ಬಾಸ್, ಕಾಯ್ತಾ ಇದಾರೆ. ಬನ್ನಿಮ್ಮ. ಬರ್ತಾನಮ್ಮ, ಟೆನ್ಷನ್. ಪ್ರೀತಮ್ಮ ಅವ್ರ ಅಮ್ಮ ಬಂದ್ರು. ಏ ಬಂದ, ಕಮ್ ಕಮ್ ಕಮ್, ವೆಲ್ಕಮ್ ವೆಲ್ಕಮ್. ಪ್ರೀತಮ್, ಏನಾಯ್ತು? ಸರಿ. ಅಲ್ಲಮ್ಮ, ಪ್ರೀತಮ್, ಎಲ್ಲಿ ಹೋಗಿದ್ದೆ ನೀನು? ಇವತ್ ನಮ್ ಎಂಗೇಜ್ಮೆಂಟ್ ಅಂತ ಜ್ಞಾಪಕ ಇದೆ ನಿನ್ಗೆ? ಇವತ್ತು ನಿನ್ ಫೋನ್ ಸ್ವಿಚ್ ಆಫ್ ಆಗಿದೆ. ನೀನ್ ಬಂದಿರೋ ಅವತಾರ ನೋಡು. ಇಲ್ಲಿರೋ ವೇಟರ್ ಗಳೇ ನಿನ್ಗಿನ್ ಬೆಟರ್ ಆಗಿದ್ದಾರೆ. ಶೇಮ್ ಆನ್ ಯು ಪ್ರೀತಮ್. ಕೂಲ್ ಡೌನ್ ಪ್ಲೀಸ್. ಡ್ಯಾಡಿ, ಸ್ಟೇ ಔಟ್ ಆಫ್ ದಿಸ್. ಪ್ರೀತಮ್, ನಿನ್ಗೆ ಹೇಳ್ ಪ್ರಯೋಜನ ಇಲ್ಲ. ನಿಮ್ ಅಮ್ಮನ್ಗೆ ಹೇಳ್ಬೇಕು. ಬ್ಲಡಿ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಕೀಪ್ ಕ್ವೈಟ್. ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಂದ್ರೆ ಅಲ್ಲ ಸರ್, ಅದು ನನಗೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಸರ್. ಸರ್, ನಿಮ್ಮ ಮಗಳಿಗೆ ಮದುವೆ ಆಗೋ ಹುಡುಗಂಗಿಂತ ಇವಳು ಹೇಳ್ದಂಗೆ ಕೆಲಸ ಮಾಡೋ ಕೆಲ್ಸದವನ್ ಬೇಕು. ಅಲ್ಲ ನೋಡಿ ಸರ್, ಇಷ್ಟು ದಿನ ನಿಮ್ಮ ಮಗಳನ್ನ ಇಷ್ಟಪಡ್ತೀನಿ ಅಂತ ಸುಳ್ಳು ಹೇಳಿ ತಪ್ಪು ಮಾಡ್ಬಿಟ್ಟೆ. ಈಗ ನಿಮ್ ನಿಜ ಹೇಳ್ದೆ ಮದುವೆ ಆದ್ರೆ ನಿಮ್ಗೆ ಮೋಸ ಮಾಡ್ದಂಗೆ ಆಗುತ್ತೆ ಸರ್. ಸರ್, ನನ್ನ ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೆ ಸರ್. ನಿಮಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಾನು ಹೋಗಿದ್ದು ಗೋವಾಗೆ. ಅಲ್ಲಿ ನನ್ಗೆ ಖುಷಿ ಸಿಕ್ಕಿದ್ಲು ಸರ್. ಖುಷಿ ಬೇರೆ ಯಾರೂ ಅಲ್ಲ, ನಿಮ್ಮ ಮಗಳು ಫ್ರೆಂಡು. ಲೈಫಲ್ಲಿ ದುಡ್ಡೇ ಎಲ್ಲ ಅಂತ ತಿಳ್ಕೊಂಡಿದ್ದು ನನಗೆ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಅಂತ ತೋರಿಸ್ಕೊಟ್ಟವಳು ಸರ್. ಅವಳು ಮನ್ಸು ಮಾಡಿದ್ರೆ ನನ್ನ ಬಗ್ಗೆ ಹೇಳಿ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಯಾವತ್ತೋ ಮಾಡಿಸ್ಬೋದಾಗಿತ್ತು ಸರ್. ಆದರೆ ಅವಳು ಹಾಗೆ ಮಾಡಲಿಲ್ಲ. ಎಲ್ಲರೂ ಹ್ಯಾಪಿ ಆಗಿರಬೇಕು ಅನ್ನೋ ಮನ್ಸು ಅವಳದು ಸರ್. ನಾನು ಅವಳ ಮನಸ್ಸಲ್ಲಿ ಇದ್ದೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸು ತುಂಬ ಖುಷಿನೇ ಇದ್ದಾಳೆ ಸರ್. ಸರ್, ಈ ಟೈಮಲ್ಲಿ
ಇದನ್ನೆಲ್ಲ ಹೇಳ್ತಿರೋದಕ್ಕೆ ಐ ಆಮ್ ವೆರಿ ಸಾರಿ ಸರ್. ಹೇಳಬೇಕು ಅನಿಸ್ತು. ಬೇರೆಯವ್ರ ಇಷ್ಟ ಏನು ಅಂತ ತಿಳ್ಕೊಳ್ಳೋದೇ ಲೈಫ್ ಸರ್. ನೀನ್ ಹೀಗೆ ಇರಬೇಕು, ಹಾಗೆ ಇರಬೇಕು, ಅದನ್ನೇ ಹಾಕೋಬೇಕು, ಇದನ್ನೇ ಹಾಕೋಬೇಕು ಅನ್ನೋದಲ್ಲ ಸರ್. ದಯವಿಟ್ಟು ಕ್ಷಮಿಸಿ ಸರ್, ಕ್ಷಮಿಸಿ. What the hell? What are you talking? Shut up! ಹೋಗು. ನಿನಗೆಲ್ಲಿ ಖುಷಿ ಸಿಗುತ್ತೋ ಅಲ್ಲಿಗೆ ಹೋಗು. ಡ್ಯಾಡಿ, ಥ್ಯಾಂಕ್ ಯು ಸರ್. ಗುಡ್ ಲಕ್. ಅಮ್ಮ, ನಾನು ಒಬ್ರನ್ನ ನಿನ್ ಇಷ್ಟ ಅಂತ ಹೇಳೋಕೆ ತುಂಬಾ ಧೈರ್ಯ ಬೇಕು. ಆದ್ರೆ ನನ್ನ ಪ್ರಕಾರ ನೀನಂದ್ರೆ ನನ್ಗಿಷ್ಟ ಇಲ್ಲ, ನಿನ್ ಜೊತೆ ಬದುಕಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಜಾಸ್ತಿನೇ ಧೈರ್ಯ ಬೇಕು. ಆ ಧೈರ್ಯ ಇಲ್ಲದೆ ಎಷ್ಟೋ ಜನ ಮದ್ವೆ ಹಾಕಿ ನೆಮ್ಮದಿ ಕಳ್ಕೊಂಡಿದ್ದಾರೆ. ನೀನ್ ಮಾಡಿರೋ ನಿರ್ಧಾರದ ಬಗ್ಗೆ ನನಗೆ ತುಂಬಾ ಸಂತೋಷ ಇದೆ. ಹೋಗು, ನಿನಗೆಲ್ಲಿ ಖುಷಿ ಸಿಗುತ್ತೋ ಅಲ್ಲಿಗೆ ಹೋಗು. ಅಮ್ಮ, ನಾವು ಹೊರಡ್ತೀವಿ ಖುಷಿ. ಓಕೆ ಓಕೆ, ಐಲ್ ಸೀ ಯು. ಬಾಯ್. ಶೋರ್, ನಿಮ್ಮ ಅಕ್ಕಂಗೂ ಹೇಳ್ಬಿಡು. ಖಂಡಿತವಾಗ್ಲು. ಓಕೆ, ನಾವೇನ್ ಹೊರಡ್ತೀವಮ್ಮ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಅಮ್ಮ, ಇನ್ನು ಊರಲ್ಲಿ ತುಂಬಾ ಜನ ಇದ್ದಾರೆ ಕರೆಯಕ್ಕೆ, ಯಾರನ್ನೂ ಮಿಸ್ ಮಾಡಲ್ಲ. ಹಾಯ್ ಮಿಸ್ಟರ್ ವಿಕ್ಕಿ. ಬಾಸ್, ನೀವು ಅವತ್ತು ಖುಷಿ ಜೊತೆ ಪಬ್ಬಲ್ಲಿ ಇದ್ರಿ ಅಲ್ವಾ? ಹೌದು, ನಾನೇ. ಥ್ಯಾಂಕ್ಸ್ ಅ ಲಾಟ್ ಬಾಸ್. ಅವತ್ತು ಪಬ್ಬಲ್ಲಿ ಏನಾಯ್ತೋ ಅದಾದ್ಮೇಲೆ ನನ್ನ ತಪ್ಪು ನನಗೆ ಗೊತ್ತಾಯ್ತು. ಅವಳಿಗೆ ಸಾರಿ ಹೇಳಿದೆ, ಅವಳು ಒಪ್ಕೊಂಡ್ಲು. ಅಂದ್ಹಾಗೆ ನಾನು ಮದುವೆ ಆಗ್ತಾ ಇದ್ದೀನಿ. ಇವತ್ತು ಲೈಫಲ್ಲೆಲ್ಲ ಸರಿ ಹೋಗಿ ಮದುವೆ ಲೆವೆಲ್ವರೆಗೂ ಬಂದಿದೆ. ಖುಷಿನೂ ಎಲ್ಲ ಮರೆತು ತುಂಬಾ ಹ್ಯಾಪಿ ಆಗಿದ್ದಾಳೆ. ಬೇಕು ನೀವು ಬಂದ್ರೆ ನಮ್ಮಿಬ್ಬರಿಗೂ ತುಂಬಾ ಖುಷಿ ಆಗುತ್ತೆ. ಈ ಉಂಗ್ರನ ಖುಷಿ ಕೊಟ್ಬಿಡ್ತೀರಾ? ಇದೇನ್ ಬಾಸ್ ಆಗ್ಲೇ ಗಿಫ್ಟ್ ಕೊಡ್ತಾ ಇದ್ದೀರಾ? ಬೈ ಮಿಸ್ಟೇಕ್ ಗೋವಾಲಿ ನನ್ನ ಹತ್ರ ಬಂದ್ಬಿಟ್ಟಿದೆ ಅಷ್ಟೇ. ಅಲ್ಲ, ನೀವೇ ಒಳಗೆ ಹೋಗಿ ಕೊಡ್ಬೋದಲ್ಲ? ಇಲ್ಲ ಇಲ್ಲ, ನೀವು ಕೊಟ್ರೇನೆ ಸರಿ. ಅದು ನಿಮ್ ಮದುವೆ ಅಲ್ವಾ, ನಾನು ಆಮೇಲೆ ಅವಳ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಓಕೆ. ಹಾ ಬಾಸ್, ಬಿಫೋರ್ ಐ ಫರ್ಗೆಟ್, ಖುಷಿ ಹತ್ರ ನಿಮ್ಮ ಅಡ್ರೆಸ್ ಇಸ್ಕೊಂಡು ನಾನೇ ನಿಮ್ಮ ಮನೆಗೆ ಬಂದು ಪರ್ಸನಲ್ ಆಗಿ ಕರಿತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಂಟೆ, ಹಿಂಗೆ ನಡ್ಕೊಂಡು ಹೋಗ್ಬಿಡ್ಲಾ? ಬೇಡಪ್ಪ, ಬೇಡ ಕಣೋ. ನೀನು ಆ ದಿಟ್ಟ ನಿರ್ಧಾರ ತಗೋಬೇಡ ಕಣೋ. ನಾನೇನೋ ವ್ಯವಸ್ಥೆ ಮಾಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ನನ್ನ ಕತೆ ಎಲ್ಲ ಕೇಳಿದ್ಮೇಲೆ ಬುಂಗಾ ಬುಂಗಾ ಬಗ್ಗೆ ಮಾತಾಡ್ತೀಯಲ್ಲ ಮಂಟೆ ನೀನು. ಲೇ, ರಸಿಕತೆನ ವೀಕ್ನೆಸ್ ಅಂದ್ಕೊಳ್ಳೋದು ಮುಟ್ಟಾಳ್ತನ. ರಸಿಕ ಬಾಯಿ ಬಿಟ್ಟಾಗೆಲ್ಲ ಅದೇ ಮಾತಾಡ್ತಾನೆ ಅನ್ನೋದು ಇನ್ನೂ ದೊಡ್ಡ ಮುಟ್ಟಾಳ್ತನ. ಅಲ್ಲಿ ನೋಡಪ್ಪ, ಅಲ್ಲಿ ಇವಳನ್ನ ಕರ್ಸ್ದೆ ಮಂಟೆ. ನೀನು ಪೇಯ್ನು ಅಂತಿದ್ದಲ್ಲೋ, ಅದಕ್ಕೆ ಕರೆಸ್ಬಿಟ್ಟೆ ಕಣೋ. ಲೇ ಮಂಟೆ, ನನಗೆ ಪೇಯ್ನ್ ಇರೋದು ಈ ಹುಡುಗಿ ಬಗ್ಗೆ ಅಲ್ಲ ಕಣ, ಬೇರೆ ಹುಡುಗಿದು ಕಣ ವಿಷಯ ಅಲ್ಲ. ಲೈಟ್ ಚಾರ್ಜ್ ಹಾಕೊಂಡ್ ಬಂದಳ್ ಕಣೋ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಳೋ. ಮಂಟೆ ತೊಗ್ದು ಬಿಟ್ಟೆ ಅಂದ್ರೆ ಪ್ರೀತಮ್, ಕರಿತಾಳೆ, ಕರಿತಾಳೆ.
ಹೋಗ ಹೋಗ. ಮಂಟೆ ನೀನು ಮಾಡೋ ಕೆಲಸ. ಬಾಸ್, ಐ ಆಮ್ ಸಾರಿ ಅಂತ ಕೇಳ್ದಲ್ಲ ಬಾಸ್, ಮತ್ತೆ ಯಾಕೆ ಬಂದಿದ್ದೀರಾ? ಪ್ರೀತಮ್, ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಲುಕ್ there. ಖುಷಿ, ನೀವು ಇಲ್ಲಿ, ನನಗೇನು ಅರ್ಥ ಆಗ್ತಿಲ್ಲ. ಪ್ರೀತಮ್, ನಾನ್ ನಿಮ್ಗೆ ಉಂಗ್ರ ಕೊಟ್ಟಿದ್ದು ಬೇರೆಯವ್ರು ಕೊಡಕ್ಕಲ್ಲ. ನಾನು ಯಾರು ಕೊಟ್ಟೆ ಖುಷಿ? ನೀವು ಮದುವೆ ಆಗೋ ವಿಕಿಗೆ ತಾನೇ ಕೊಟ್ಟು ಬಂದೆ. ಮದ್ವೆನಾ? ನೀವೇನೇನೋ ತಪ್ಪು ತಿಳ್ಕೊಂಡ್ರೆ ಅದ್ ನನ್ ಪ್ರಾಬ್ಲಮ್ ಅಲ್ಲ. ವಿಕ್ಕಿ ಬಂದಿದ್ದು ನನಗ್ ಸಾರಿ ಕೇಳಿ ಅವ್ನ್ ಮದ್ವೆಗ್ ನನ್ನ ಇನ್ವೈಟ್ ಮಾಡೋಕೆ. ವಿಕ್ಕಿ ಬಂದಿದ್ದು ಸಾರಿ ಕೇಳಿ ಅವನ್ ಮದ್ವೆಗೆ ಇನ್ವೈಟ್ ಮಾಡಕ್ಕ? ನಾನೇ ತಪ್ಪು ತಿಳ್ಕೊಂಬಿಟ್ರೆ. ಖುಷಿ, ಫೀಲಿಂಗ್ ಅಲ್ಲಿ ಬೆಳಗಿಂದ ಕುರ್ದು ನೀವೇನ್ ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಪ್ಲೀಸ್ ಸ್ವಲ್ಪ ಪ್ರೀತಮ್, ನೀವ್ ನನ್ ಪ್ರೀತಿನ ಒಪ್ಕೊಂಡು ನನ್ ಹೆಸರಲ್ಲಿರೋ ಖುಷಿನ ನೀವ್ ಲೈಫ್ ಲಾಂಗ್ ನಂಗೆ ಕೊಡಕ್ಕಾಗತ್ತಾ? I love you too, ಖುಷಿ.